ಬೆಂಗಳೂರು ಉತ್ತರ ಆಗಲಿದ್ಯಾ ತುಮಕೂರು ಜಿಲ್ಲೆ? ಜಿಲ್ಲೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಮರು ನಾಮಕರಣ ಸದ್ದು. ಗೃಹ ಸಚಿವ ಪರಮೇಶ್ವರ್ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರ ವಿರೋಧ. ಇದು ರಿಯಲ್ ಎಸ್ಟೇಟ್ ಮಾಫಿಯಾ. ರಾಮನಗರ ಜಿಲ್ಲೆನೂ ಅದೇ ಮಾಡೋದು. ಡಿ ಕೆ ಶಿವಕುಮಾರ್ ರಾಮನ ಹೆಸರನ್ನೇ ಬದಲಾಯಿಸಿಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ಇನ್ನೂ ರೈತರನ್ನ ತಲೆ ಮೇಲೆ ಹೊಡೆದು ಸಾಯಿಸ್ತೀವಿ ಅಂತ ಹೇಳಿದ್ರೆ ನಾವು ಬಿಡಲ್ಲ. ಎಸ್, ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಎಂದು ಮರು ನಾಮಕರಣ ಮಾಡಬೇಕೆಂಬ ಪ್ರಸ್ತಾಪ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ತುಮಕೂರು ಜಿಲ್ಲೆಯ ಹೆಸರನ್ನ ಮರು ನಾಮಕರಣ ಮಾಡುವ ಪ್ರಸ್ತಾಪ ಭುಗಿಲೆದ್ದಿತ್ತು. ಇದೀಗ ಪ್ರಸ್ತಾಪ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೌದು, ನಿನ್ನೆ ತುಮಕೂರಿನಲ್ಲಿ ಅದ್ದೂರಿಯಾಗಿ ಸಾಧನಾ ಸಮಾವೇಶ ನಡೆದಿದ್ದು, ಸಮಾವೇಶದಲ್ಲಿ ಗೃಹ ಸಚಿವರು ಹಾಗೂ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣದಂತೆ ಬೆಂಗಳೂರು ಉತ್ತರವನ್ನ ವಿಸ್ತರಣೆ ಮಾಡಬೇಕೆಂಬ ಪ್ರಸ್ತಾಪ ಮಾಡಿದ್ರು. ಇನ್ನು ಪರಂ ಪ್ರಸ್ತಾವನೆಗೆ ಜಿಲ್ಲೆಯಲ್ಲಿ ಅಪಸ್ವರ ಕೇಳಿಬಂದಿದೆ. ಬೆಂಗಳೂರು ದಕ್ಷಿಣದಂತೆ ಬೆಂಗಳೂರು ಉತ್ತರವನ್ನ ವಿಸ್ತರಣೆ ಮಾಡಬೇಕೆಂಬ ಪ್ರಸ್ತಾವನೆಗೆ ಜಿಲ್ಲಾ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು, ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಈಗಾಗಲೇ ತುಮಕೂರಿಗೆ ಮೆಟ್ರೋ ರೈಲನ್ನು ತರೋದಕ್ಕೆ ಯೋಜನೆಯನ್ನು ಸಿದ್ಧ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹೇಳಿದರು, ಯೋಜನೆಯನ್ನು ಸಿದ್ಧ ಮಾಡೋದಕ್ಕೆ ಮಾಡಿ ಅಂತಕ್ಕಂಥ ಮಾತನ್ನ ಯೋಜನೆ ಬಜೆಟ್ನಲ್ಲಿ ಹೇಳಿದರು. ಅದರಂತೆ ಇವತ್ತು ಯೋಜನೆ ಸಿದ್ಧವಾಗಿದೆ. ಅದನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಖಾತೆಗೆ ಬರುತ್ತದೆ. ಅವರು ಮತ್ತು ಮುಖ್ಯಮಂತ್ರಿಗಳು ಅದನ್ನ ಸಾಕಾರ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುವುದಕ್ಕೆ ಬಯಸ್ತೇನೆ. ತುಮಕೂರು ಹೆಸರು ಬದಲಾವಣೆ ಹಾಗೂ ಬೆಂಗಳೂರು ಸೇರ್ಪಡೆಗೆ ತುಮಕೂರು ಜಿಲ್ಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ತುಮಕೂರಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಹಾಗೂ ಅಸ್ಮಿತೆ ಇದೆ. ತುಮಕೂರು ಅಸ್ಮಿತೆಗೆ ಧಕ್ಕೆಯಾಗಲು ಬಿಡಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತುಮಕೂರು ಹೆಸರು ಬದಲಾವಣೆಗೆ ಈ ಹಿಂದೆಯೂ ಕವಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದ್ದು, ತುಮಕೂರು ಬೆಂಗಳೂರು ಉತ್ತರಕ್ಕೆ ಸೇರಿಸಲು ಬಿಡಲ್ಲ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಇಂದು ಸುದ್ದಿಗೋಷ್ಠಿಯನ್ನ ನಡೆಸುವ ಮೂಲಕ ಜಿಲ್ಲಾ ಬಿಜೆಪಿ ನಾಯಕರು ಪರಂ ಪ್ರಸ್ತಾಪಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ತುಮಕೂರಿನಿಂದ ನೀವು ಡಿಸಿಎಂ ಆಗಿದ್ದೀರಿ, ಕೆಪಿಸಿಸಿ ಅಧ್ಯಕ್ಷರೂ ಆಗಿದ್ದೀರಿ. ಸಿಎಂ ಆಗಲು ಒಂದೇ ಒಂದು ಮೆಟ್ಟಿಲಿದೆ. ನಿಮಗೆ ಇವೆಲ್ಲ ಕೊಟ್ಟಿದ್ದು ತುಮಕೂರು ಹೊರತು ಬೆಂಗಳೂರಲ್ಲ. ಯಾಕೆ ಈ ಕೇಡು ಬುದ್ಧಿ ಬಂತು ಗೊತ್ತಿಲ್ಲ ಎಂದು ಪರಮೇಶ್ವರ್ ವಿರುದ್ಧ ಕಿಡಿಕಾರಿದ್ದಾರೆ. ಸಮಾವೇಶದಲ್ಲಿ ಜಿ ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರನ್ನ ಬೆಂಗಳೂರು ಉತ್ತರಕ್ಕೆ ನಾರ್ತ್ಗೆ ಸೇರಿಸಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ತುಮಕೂರಿಗೆ ಅದೇ ಆದ ವೈಶಿಷ್ಟ್ಯತೆ ಇದೆ. ಇಲ್ಲಿ ಸಿದ್ಧಗಂಗಾ ಮಠ ಇದೆ, ಇಲ್ಲಿ ದೇವರಾಯನ ದುರ್ಗ ಇದೆ, ಇಲ್ಲಿ ತಪ್ಪಲಲ್ಲಿ ಶಿವಗಂಗೆಯ ಒಂದು ಪವಿತ್ರವಾದ ಶಿವಗಂಗೆಯ ಒಂದು ದೇವಸ್ಥಾನ ಕೂಡ ಇದೆ, ಶಿವನ ದೇವಸ್ಥಾನ. ಇಲ್ಲಿ ಕೃಷಿ ಆಧಾರಿತವಾಗಿರುವಂಥ ಜೀವನವೂ ಇದೆ. ಇದು ಒಂದು ಸಾಂಸ್ಕೃತಿಕ ನಗರ ಕೂಡ, ಕಲ್ಪತರು ನಾಡು ಕೂಡ. ತುಮಕೂರು ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಸಾಂಸ್ಕೃತಿಕ ಸ್ಥಾನವನ್ನು ಹೊಂದಿರುವಂಥ ಸಿದ್ಧಗಂಗಾ ಮಠ ಕೂಡ ಇಲ್ಲಿ ಸುಮಾರು 500 ವರ್ಷಗಳಿಂದ ಇತಿಹಾಸ ಇರುವಂಥ ಒಂದು ಸ್ಥಳ. ಇಂಥ ಒಂದು ಐತಿಹಾಸಿಕ ಸ್ಥಳವನ್ನು ಇವತ್ತು ತುಮಕೂರಿನ ಹೆಸರನ್ನು ಬದಲಾಯಿಸಿ ತುಮಕೂರು ನಾರ್ತ್ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು, ಮಾಡಿ ಅಂತ ಆಗ್ರಹ ಮಾಡಿರೋದನ್ನು ನಾವು ಖಂಡಿಸ್ತೇವೆ. ತುಮಕೂರು ಪರಮೇಶ್ ಸಾಹೇಬರಿಗೆ ಡೆಪ್ಟಿ CM ಮಾಡಿದೆ, ಮಂತ್ರಿ ಮಾಡಿದೆ, 5 ಬಾರಿ ಶಾಸಕರನ್ನಾಗಿ ಮಾಡಿದೆ.
ಅತ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಅವರ ತಂದೆಯವರ ಕಾಲದಲ್ಲೂ ಕೂಡ ಶಿಕ್ಷಣ ಭೀಷ್ಮ ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವ್ರದ್ದು. ಇಂಥ ಎಲ್ಲವನ್ನ ಕೊಟ್ಟಿರುವಂಥ ತುಮಕೂರಿಗೆ ಬೆಂಗಳೂರು ಹೆಸರನ್ನು ತರೋವಂಥ ಕೇಡು ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ಬೆಂಗಳೂರು ನಾರ್ತ್ ಅಂದ ತಕ್ಷಣ ಅದು ಬೆಂಗಳೂರು ನಾರ್ತ್ ಅಂತಲೇ ಕರೀತಾರೆ ಜನ. ಇಲ್ಲಿ ತುಮಕೂರು ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. ನಾನು ಅಭಿವೃದ್ಧಿ ಮಾಡೋದಕ್ಕೆ ನಂದು ಯಾವುದೂ ವಿರೋಧ ಇಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಏರ್ಪೋರ್ಟ್ ಬೇಕು, ಮೆಟ್ರೋ ರೈಲ್ ಬೇಕು, ಕ್ರಿಕೆಟ್ ಸ್ಟೇಡಿಯಂ ಬೇಕು, ಎಲ್ಲವನ್ನ ನಾವು ಸ್ವಾಗತ ಮಾಡ್ತೇವೆ. ಆದರೆ ತುಮಕೂರಾಗಿ ಉಳಿಬೇಕೆ, ತನ್ನತನವನ್ನು ಉಳಿಸ್ಕೋಬೇಕೇ ಹೊರತು ಇದರಲ್ಲಿ ಯಾರೂ ಸಣ್ಣತನ ತೋರಿಸಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಇಲ್ಲ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ. ಇಲ್ಲಿ ಯಾರ್ಯಾರು ಜಮೀನುಗಳು ಇಟ್ಕೊಂಡಿದ್ದಾರೆ 50 ಎಕರೆ 100 ಎಕರೆ, ಅವರು ಇದನ್ನು ಮಾಫಿಯಾ ಮಾಡ್ಕೊಂಡು ದುಡ್ಡು ಮಾಡೋದಕ್ಕೆ ಇದನ್ನು ಪ್ರಪೋಸಲ್ ಇದೆ. ಯಾಕೆಂದರೆ ರಾಮನಗರ ಜಿಲ್ಲೆನೂ ಅದೇ ಮಾಡೋರು ಡಿ ಕೆ ಶಿವಕುಮಾರ್ ಅವರು. ರಾಮನ ಹೆಸರನ್ನೇ ಬದಲಾಯಿಸ್ಬಿಟ್ರು. ಅದರಿಂದ ರಾಮನ್ ಕಂಡ್ರೆ ಈ ಕಾಂಗ್ರೆಸ್ನವ್ರು ಯಾವ ರೀತಿ ವಿರೋಧ ಮಾಡ್ತಾರೋ ಹಾಗೆ ತುಮಕೂರು ಸಿದ್ಧಗಂಗಾ ಮಠಕ್ಕೂ ಹೆಸರು ಇರಬಾರ್ದು ಅಂತೇಳಿ ಏನಾದ್ರು ಸಂಚಿರ್ಬೋದು ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ನಾನು ಈ ಕೂಡಲೇ ಆಗ್ರಹ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ, ನೀವೇನಾದರೂ ಆ ಥರ ಮಾಡಿದ್ರೆ ರೈತರನ್ನ ಒಕ್ಕಲೆಬ್ಬಿಸುವಂಥದ್ದು, ರೈತರನ್ನ ಬೀದಿ ಪಾಲು ಮಾಡೋವಂಥದ್ದು. ಈಗಾಗಲೇ ಸಾಕಷ್ಟು ಜಮೀನು ನಮ್ದು ಹೋಗಿದೆ. ಯಾವುದೋ ಚೆನ್ನೈ ಬೆಂಗಳೂರು ಕಾರಿಡಾರ್ ವಸಂತ ನರಸಾಪುರದಲ್ಲಿ 12,000 ಎಕರೆ ನಾವು ಕೈಗಾರಿಕೆ ಕೊಟ್ಟಿದ್ದೇವೆ. ಹೇಮಾವತಿ ನೀರಿಗೆ ನಮ್ಮ ಜಮೀನು ಹೋಗಿದೆ, ಎತ್ತಿನೊಳಗೆ ನಮ್ಮ ಜಮೀನು ಹೋಗಿದೆ, ಎಕ್ಸ್ಪ್ರೆಸ್ ಲೈನ್ಗಳು, ಎಲೆಕ್ಟ್ರಿಕಲ್ ಲೈನ್ಗಳು, ಕಾರಿಡಾರ್ಗಳಿಗೆ ನಮ್ಮದು ಹೋಗಿದೆ, ರೈಲ್ವೆಗೆ ನಮ್ಮದು ಲ್ಯಾಂಡ್ ಹೋಗಿದೆ. ನಾವೆಲ್ಲ ಲ್ಯಾಂಡು ಕೊಟ್ಟಿದ್ದೇವೆ ಅಭಿವೃದ್ಧಿಗೋಸ್ಕರ ತ್ಯಾಗ ಮಾಡಿ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಇನ್ನೂ ರೈತರನ್ನ ತಲೆ ಮೇಲೆ ಹೊಡೆದು ಸಾಯಿಸ್ತೀವಿ ಅಂತ ಹೇಳಿದ್ರೆ ನಾವು ಬಿಡಲ್ಲ. ರೈತರು ಜಮೀನು ಕಳ್ಕೊಂಡು ಯಾವನೋ ಇಂಡಸ್ಟ್ರಿಯಲಿಸ್ಟ್ ಮಾಫಿಯಾದವನ ಜೊತೆ ಸೇರ್ಕೊಂಡು ಇಲ್ಲಿ ಕಾಂಪ್ಲೆಕ್ಸ್ಗಳು ಬಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದು ಇಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಏನು ತುಮಕೂರಿದೆ ಅದೇ ರೀತಿಯಲ್ಲಿ ಇರಬೇಕು, ಅದೇ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ದು ಆಗ್ರಹ. ಇನ್ನು ಈ ಬಗ್ಗೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತುಮಕೂರು ಅನ್ನೋದು ತುಮಕೂರಿಗರ ಅಸ್ಮಿತೆ, ಇಲ್ಲಿಯ ಇತಿಹಾಸ ಮರಿಬಾರ್ದು. ಮೈಸೂರನ್ನ ಹೇಗೆ ಬದಲಾವಣೆ ಮಾಡಲು ಹೊರಟಿದ್ರು, ಆದ್ರೆ ಅಲ್ಲಿನ ಜನ ಬಿಟ್ಟಿಲ್ಲ. ತುಮಕೂರು ಹೆಸರನ್ನ ಯಾವುದೇ ಕಾರಣಕ್ಕೂ ಬದಲಾಗಬಾರದು ಹಾಗೂ ಬೆಂಗಳೂರಿಗೆ ಸೇರ್ಪಡೆ ಆಗಬಾರ್ದೆಂದು ಒತ್ತಾಯಿಸಿದ್ರು. ತುಮಕೂರು ನಗರದಲ್ಲಿ ಜೂನಿಯರ್ ಕಾಲೇಜಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶದಲ್ಲಿ ಮಾನ್ಯ ಗೃಹ ಸಚಿವರು, ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಸಾಹೇಬರು ಕೊಟ್ಟಂಥ ಒಂದು ಹೇಳಿಕೆ ಇವತ್ತು ಭಾರಿ ಚರ್ಚೆ ಆಗ್ತಾ ಇದೆ. ಅದು ಏನು ತುಮಕೂರು ಜಿಲ್ಲೆನೋ ಅಥವಾ ತುಮಕೂರಿನ ಅದು ಜಿಲ್ಲೆನೇ ಅವ್ರು ಹೇಳಿದ್ರು. ತುಮಕೂರು ಜಿಲ್ಲೆ ಓವರಾಲ್ ಅರ್ಧ ಜಿಲ್ಲೆ ಹೆಚ್ಚು ಕಮ್ಮಿ ಬ್ಯಾಂಗ್ಳೂರು ಉತ್ತರ, ನಾವು ಬ್ಯಾಂಗ್ಳೂರು ಪೂರ್ವಕ್ಕಿದ್ದೀವಿ, ಉತ್ತರನೋ ಪೂರ್ವನೋ ಮಾಡಬೇಕು ಅಂತೇಳಿ ಅವರೊಂದು ಏನು ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದನ್ನು ವಿರೋಧ ಮಾಡ್ತೇವೆ. ತುಮಕೂರು ಅಭಿವೃದ್ಧಿ ಆಗಬೇಕು, ಅದರಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೇವೆ. ಏನು ವಸಂತ ನರಸಾಪುರ 2002-03 ಅದು ಶುರು ಆದಂಥದ್ದು ನಿಮ್ಸ್ ಅಂತ ಸ್ಕೀಮಿಂದ, ಅದು ಇಂಡಸ್ಟ್ರಿಗಳಿಗೆ ಬರಬೇಕು ಮತ್ತು ತುಮಕೂರಿಗೆ ಮೆಟ್ರೋ ತರಬೇಕು, ಟ್ರೈನ್ ಇಂದಿಗೆ ಆಗ್ತಾ ಇದೆ, ಬೇರೆ ಬೇರೆ ಕ್ರಿಕೆಟ್ ಸ್ಟೇಡಿಯಂ ಬರ್ತಿದೆ. ಇದಕ್ಕೆ ಪೂರಕವಾಗಿ ಇರಿಗೇಷನ್ ಪ್ರಾಜೆಕ್ಟ್ಸು ಇಂಪಾರ್ಟೆಂಟು. ಕಲ್ಪತರುನಾಡು ಅಂತ ತುಮಕೂರು ಏನು ಕೇಳೋದು ಅಂದರೆ, ಇಲ್ಲಿ ಮೆಜಾರಿಟಿ ಮುಂಚೆಯಿಂದ ತುಂಬ ರಾಗಿ ಬೆಳೆಯೋರು, ಅದ್ರ ಜೊತೆಯಾಗಿ ತೆಂಗು ಮತ್ತು ಅಡಿಕೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಟಾಪ್ 5 ಸ್ಥಾನದಲ್ಲಿ ಇದೆ ನಮ್ಮ ಜಿಲ್ಲೆ. ರೈತರಿಗೂ ಪೂರಕವಾಗಿ ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ದುಡ್ಡು ತರಬೇಕು. ಎಲ್ಲವನ್ನೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಾವು ಅವ್ರಿಗೆ ಸ್ವಾಗತ ಮಾಡ್ತೇವೆ, ಏನೆಲ್ಲ ತುಮಕೂರಿಗೆ ಹೆಚ್ಚಿಗೆ ತಂದರೆ. ಆದರೆ ಬೆಂಗಳೂರು ಜೊತೆ ಹೋಗಿ ನಮ್ಮನ್ನು ಮಿಕ್ಸ್ ಮಾಡೋವಂಥದ್ದು ಖಂಡಿತವಾಗಿಯೂ ತಮಗೆಲ್ಲ ಗೊತ್ತಿರಲಿ. ಬೆಂಗಳೂರು ಈಗಲೇ ಕಂಜೆಸ್ಟ್ ಆಗಿದೆ. ಬೆಂಗಳೂರನ್ನ ಡಿಸ್ಟ್ರಕ್ಚರ್ ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಅವರು ಬೆಂಗಳೂರಿನ ಕಾರ್ಪೊರೇಷನ್ ಒಂದೊಂದು ದೊಡ್ಡದು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿ 5 ಮಹಾನಗರ ಪಾಲಿಕೆನ ಮಾಡಿದ್ದಾರೆ. ಸೆಂಟ್ರಲ್ಲು, ನಾರ್ತು, ಈಸ್ಟು, ವೆಸ್ಟು, ಸೌತು ಮಾಡಿದ್ದಾರೆ. ಮತ್ತು ಬೆಂಗಳೂರನ್ನ ಡಿಸೆಂಟ್ರಲೈಸ್ ಮಾಡಬೇಕು ಅಂತೇಳಿ ಸಾಕಷ್ಟು ಕಮಿಷನ್ಗಳಿದ್ದಾವೆ. ಕಮಿಷನ್ ಅಂದರೆ ನಾನು ಹೇಳೋದು ದೊಡ್ಡ ಒಂದು ಏನು ತಜ್ಞರ ಒಂದು ಕಮಿಷನ್ಗಳು, ಸಮಿತಿಗಳು. ಬ್ಯಾಂಗ್ಳೂರನ್ನ ಡಿಸೆಂಟ್ರಲೈಸ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಈಗಲೇ ಮೊನ್ನೆ DCM ಅವರು ಉತ್ತರ ಕೊಟ್ಟರು ಅಸೆಂಬ್ಲಿನಲ್ಲಿ. 1 ಕೋಟಿ 1.5 ಕೋಟಿ ಪಾಪ್ಯುಲೇಷನ್ ಐತೆ, ವೆಹಿಕಲ್ ಸಂಖ್ಯೆ 1.5 ಕೋಟಿ ಇದೆ. 1.37 ಹೇಳಿದ್ರು ಸ್ಟ್ಯಾಟಿಸ್ಟಿಕ್ಸು. ನೀವು ಬೆಂಗಳೂರಲ್ಲಿ ಆಗ್ತದ ಹೋಗಕ್ಕೆ ಹೇಳಿ? ನೀವು ಇವತ್ತು ಬೆಂಗಳೂರಿಗೆ ಹೋಗೋಕ್ಕೆ ಇವತ್ತು ಇದೆಲ್ಲ ರೋಡ್ ಅಗ್ದಿರೋದ್ರಿಂದ 3 ಗಂಟೆ ಹೋಗಬೇಕು ಬರೋಕ್ಕೆ. ಅಂಥ ಬೆಂಗಳೂರಿನ ತಿರ್ಗಾ ಹೆಸರು ತುಮಕೂರು ಅವಶ್ಯಕತೆ ಇಲ್ಲ. ಮತ್ತು ಸಾಕಷ್ಟು ತಾವು ಕೇಳಿದ್ರಿ, ಇಂಡಸ್ಟ್ರೀಸ್ಗಳು ಬೆಂಗಳೂರು ಅಂದರೆ ಬಂದ್ಬಿಡ್ತಾರೆ ಅಂತ. ಇಂಡಸ್ಟ್ರೀಸ್ಗಳು ಯಾರು ಮುಟ್ಟಾಳ್ರಿಲ್ಲ. ಬೆಂಗಳೂರಿಗೆ ಅವ್ರು ಏನಕ್ಕೆ ಹೋಗ್ತಾರೆ ಅಂದರೆ ಹ್ಯೂಮನ್ ರಿಸೋರ್ಸ್, ಅದು ಸಾಫ್ಟ್ವೇರ್ ವಿಚಾರದಲ್ಲಿ ಹೋಗ್ತಾರೆ. ನನಗೂ ಕೂಡ ಸಾಕಷ್ಟು ಸ್ನೇಹಿತರಿದ್ದಾರೆ, ನಾನು ಇಂಜಿನಿಯರಿಂಗ್ ಓದಿದ್ರಿಂದ. ಸಾಫ್ಟ್ವೇರ್ ವಿಚಾರಕ್ಕೆ ಬಂದಾಗ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಸಿಗೋದು ಬ್ಯಾಂಗ್ಳೂರಿನಲ್ಲಿ, ಅದಕ್ಕೋಸ್ಕರ ಹೋಗ್ತಾರೆ. ಆದರೆ ನೀವು ಇಂಡಸ್ಟ್ರಿಗಳ್ಗೆ ಹೋದರೆ ಅವರು ಊರಿಂದ ಆಚೆನೇ ಬರ್ತಿರೋದು. ಏರಿಯಾ ಬೇಕು ಅವ್ರಿಗೆ, ಮ್ಯಾನ್ ಪವರ್ ಬೇಕು. ಅವರು ಸಾಫ್ಟ್ವೇರ್ ಒಂದು ಬಿಟ್ಟರೆ ಮಿಕ್ಕಿದ ಎಲ್ಲವನ್ನೂ ಕೂಡ ಬೆಂಗಳೂರಿಂದ ಆಚೆ ಹೋಗ್ತಿದೆ. ನಿಮಗೆ ಪೀಣ್ಯ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನೂ ಕೂಡ ಈಚೆ ಬರ್ತಿದೆ. ಈಗ ದಾವಸ್ಪೇಟೆನೇ ಸ್ಯಾಚುರೇಟ್ ಆಗಿ ಮತ್ತೊಂದು ಈಗ ವಸಂತ ನರಸಾಪುರ, ಈ ಕಡೆ ಕೋಲಾರ, ಈ ಕಡೆ ಎಲ್ಲ ಕೂಡ ಹೋಗ್ತಿದ್ದಾರೆ. ಆದ್ದರಿಂದ
ಬೆಂಗಳೂರು ಹೆಸರು ತುಮಕೂರಿಗೆ ಇಟ್ಟ ತಕ್ಷಣ ಇಂಡಸ್ಟ್ರಿಗಳಿಗೆ ಬರ್ತಾರೆ ಅಂದರೆ ಸುಳ್ಳು. ಇಂಡಸ್ಟ್ರಿಗಳಿಗೆ ಅವ್ರದ್ದೇ ಆದಂಥ ಮಾನದಂಡ ಇದೆ. ಅವರಿಗೆ ಜಾಗ ಬೇಕು, ವಾತಾವರಣ ಬೇಕು, ಮತ್ತು ಅವರಿಗೆ ಜನ ಬೇಕು. ಅಂದರೆ ಲೋ ವೇಜಸ್ ಕಾಸ್ಟು ಅಂತ ನಾನು ಹೇಳಕ್ಕೆ ಬರಲ್ಲ, ಅವರಿಗೆ ಜನ ಬೇಕು ಒಟ್ಟಿನಲ್ಲಿ. ಆಮೇಲೆ ಜನ ಎಲ್ಲ ನೀವು ಬೆಂಗಳೂರಿಗೆ ಗುಳೆಯದ್ದು ಹೋದರೆ ಅಲ್ಲಿ ಕ್ವಾಲಿಟಿ ಆಫ್ ಲಿವಿಂಗು, ಇಲ್ಲಿ ತುಮಕೂರಿನಲ್ಲಿ 10,000 ಜೀವನ ಮಾಡೋದಲ್ಲಿ ನೀವು 1 ಲಕ್ಷ ಕೊಟ್ಟರು ಬದುಕೋಕ್ಕಾಗಲ್ಲ. ನೀವು ಅಲ್ಲಿ ಹೋಗಿರುವಂಥ ಗಾರ್ಮೆಂಟ್ ಇಂಡಸ್ಟ್ರೀಸ್ ಬೇರೆಯವ್ರು ನೋಡಿ, ಅವ್ರ ಲೈಫ್ ಸ್ಟೈಲ್ ನೋಡಿ ಏನಿದೆ. ಆಮೇಲೆ ಬೆಂಗಳೂರು, ಅಲ್ಲಿ ಬೆಂಗಳೂರಿನಲ್ಲಿ ನಿಮಗೆ ಏನೆಲ್ಲ ದಂಧೆ ನೋಡಬೇಕು ಅಲ್ಲಿ ನೋಡ್ತೀರಾ. ಅದು ಗ್ರ್ಯಾಜುವಲ್ ಆಗಿ ಆಗಿರೋದು ಅದು ಪೂರ್ತಿ. ಆದ್ದರಿಂದ ತುಮಕೂರು ಕೂಡ ನೆಮ್ಮದಿಯಿಂದ ಇದೆ. ಎಲ್ಲೊಂದು 5-10% ಇಲ್ಲೂ ಕಲುಷಿತ ಆಗಿರ್ಬೋದು, ಆದರೆ ತುಮಕೂರಿಗೆ ಅಸ್ಮಿತೆ ಇದೆ. ಇಲ್ಲಿರುವಂಥ ಮಿಡ್ಲ್ ಕ್ಲಾಸ್ ಇರ್ಬೋದು, ರೈತರು ಇರ್ಬೋದು, ಅವರಿಗೆ ಒಂದು ಸ್ವಾಭಿಮಾನದಿಂದ ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಇಲ್ಲೇನು ಭೇದ ಭಾವ ಇಲ್ಲ. ಇಲ್ಲಿ ಸಾಹುಕಾರು, ಬಡವರು, ಮಧ್ಯಮ ವರ್ಗದವ್ರು ಎಲ್ಲರೂ ಕೂಡ ಈಕ್ವಲ್ ಆಗಿದ್ದಾರೆ. ಬೆಂಗಳೂರು ಹೆಸರು ಬಂದರೂ ಅದು ಇವತ್ತು ಕಲುಷಿತ ಆಗಲ್ಲ, ಒಂದು 20-25 ವರ್ಷಕ್ಕೆ ಮುಂದಕ್ಕೆ ಇದು ಎಕ್ಸಿಸ್ಟೆನ್ಸ್ ಕಳ್ಕೊಳ್ತದೆ. ಒಟ್ನಲ್ಲಿ ಇಷ್ಟು ದಿನ ಶಾಂತವಾಗಿದ್ದ ತುಮಕೂರು ಜಿಲ್ಲೆಯಲ್ಲಿ ಇದೀಗ ಮರು ನಾಮಕರಣದ ಸದ್ದು ಜೋರಾಗಿದ್ದು, ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು. ಇದು ರಿಯಲ್ ಎಸ್ಟೇಟ್ ಮಾಫಿಯಾ. ರಾಮನಗರ ಜಿಲ್ಲೆನೂ ಅದೇ ಮಾಡೋದು. ಡಿ ಕೆ ಶಿವಕುಮಾರ್ ಅವರು ರಾಮನ ಹೆಸರನ್ನೇ ಬದಲಾಯಿಸ್ಬಿಟ್ಟು ಅಭಿವೃದ್ಧಿ ಹೆಸರಲ್ಲಿ ಇನ್ನೂ ರೈತರನ್ನ ತಲೆ ಮೇಲೆ ಹೊಡೆದು ಸಾಯಿಸ್ತೀವಿ ಅಂತ ಹೇಳಿದ್ರೆ ನಾವು ಬಿಡಲ್ಲ.